ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ತಮ್ಮನೇಲೆಲ್ಲ ಗೊತ್ತಾಗಿರುತ್ತೆ. ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತಿಗೆ ಮಕ್ಕಳು ಎಲ್ಲರೂ ಬಂದಿದ್ರು. ಸೊ ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನನ್ನ ಮಗಳು ಎಲ್ಲರೂ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಅಳಿಯ ಕಾರಲ್ಲಿ ಹೋಗ್ಬೇಕಾದ್ರೆ ಕೂತ್ಕೊಳ್ಳಂದ್ರೆ ಕೂತ್ಕೊಳ್ತಾ ಇರಲಿಲ್ಲ. ಮಳೆ ಬರ್ತಾ ಇರೋದಕ್ಕೆ ನಿಂತ್ಕೊಂಡು ಹಿಂದೆ ಬರೋ ವೆಹಿಕಲ್ಸು ಮತ್ತು ಮಳೆನ ನೋಡ್ತಾ ಇದ್ದ. ಮತ್ತು ನನ್ನ ಮಗಳಿಗೆ ನಿದ್ದೆ ಬಂದಿತ್ತು. ಬೆಳಗ್ಗೆಯಿಂದ ಅವ್ರ ಮಾವನ ಜೊತೆ ಆಟಾಡಿ ಸುಸ್ತಾಗಿತ್ತು. ಸೊ ನಿದ್ದೆ ಮೂಡಲ್ಲಿದ್ಲು. ಎಷ್ಟು ಮಾತಾಡ್ಸಿದ್ರೂ ಮಾತಾಡ್ತಾ ಇರಲಿಲ್ಲ. ಸೊ ನನ್ನ ಸೊಸೆಗೆ ಚಳಿ ಆಗುತ್ತೆ ಅಂತೇಳ್ಬಿಟ್ಟು ಸ್ವೆಟರ್ ಹಾಕಿ ಕವರ್ ಮಾಡಿದ್ವಿ. ಯಾಕಂದರೆ ಅವಳಿಗೆ ಇನ್ನೂ 7 ಮಂತ್ಸ್ ಅಲ್ವಾ. ಸೊ ಕಂಪ್ಲೀಟಾಗಿ ಕವರ್ ಮಾಡಿದ್ವಿ ಅವನ್ನ. ನೋಡಿ ಇಲ್ಲಿ ಯಾವ ಥರ ಮಳೆ ಬರ್ತಿದೆ ಅಂತೇಳ್ಬಿಟ್ಟು ಫುಲ್ಲು ನಾವು ಹೋಗಿ ಬರೋವರೆಗೂ ಮಳೆನೇ ಬಿಟ್ಟಿಲ್ಲ. ನಾವೇನೋ ಅಂದ್ಕೊಂಡೋದು ಅಲ್ಲೇನೋ ಆಯಿತು. ವಿಡಿಯೋಸ್ ಎಲ್ಲ ಮಾಡಬೇಕು ಅಂದ್ಕೊಂಡು ಹೋದ್ವಿ. ಬಟ್ ಮಳೆ ಬಂದಿದ್ದರಿಂದ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಟೆಂಪಲಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಪಾಪ ಜಾರು ಬಿದ್ದುಬಿಟ್ರು. ಅದಕ್ಕೆ ನನಗೂ ಕೂಡ ಭಯ ಆಗ್ತಾಯಿತ್ತು. ಮಗುನ ಎತ್ಕೊಂಡು ಮೊಬೈಲ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಬಿದ್ದುಬಿಡ್ತೀವ ಅಂತೇಳ್ಬಿಟ್ಟು ಭಯ ಆಗಿ ಸುಮ್ಮನೆ ಆಗೇ ಹೋದು. ನಿಯಮಗಳು ಫಸ್ಟ್ ಇಸ್ಕಾನ್ ಟೆಂಪಲ್ಲು ಬೆಟ್ಟ ಆಗಿತ್ತು. ಮತ್ತು ಅದನ್ನು ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಸಣ್ಣ ಗುಡಿಸಲು ಥರ ಮಾಡಿ ಮತ್ತೆ ಅದು ಈ ಥರ ಇಸ್ಕಾನ್ ಟೆಂಪಲ್ ಆಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅಲ್ಲಿದೆ ನೋಡಿ. ಹೋಗ್ಕೊಂಡ ನಿನ್ನ ಮಾತು ಕಾಣಿಸ್ತಿಲ್ಲ, ನಿನ್ನ ಫೋನ್ ಮಾತ್ರ ಕಾಣಿಸ್ತಾ ಇತ್ತು. ಗುಂಡಮ್ಮ ನೋಡಿಲ್ಲಪ್ಪ. ಬೇಲ್ ತೆಗಿತೀನಿ ಚಿನ್ನಿ. ಮತ್ತು ಅಲ್ಲಿಂದ ಓರಿಯನ್ ಮಾಲ್ಗೆ ಹೋದ್ವಿ. ಓರಿಯನ್ ಮಾಲ್ಗೆ ಹೋದ್ರೂ ಮಳೆ ಸ್ಟಾಪ್ ಆಗಿಲ್ಲ. ಈವ್ನಿಂಗ್ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಅದೇ ಮಳೆ ಸ್ಟಾಪೇ ಆಗ್ತಾಯಿಲ್ಲ. ಫುಲ್ಲು ಮಳೆಯಲ್ಲೇ ನೆಂದ್ಕೊಂಡು ಹೋಗಿ ಇನ್ನೇನು ಬಂದುಬಿಟ್ಟಿದ್ದೀವಲ್ವ, ನೋಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಹೋಗಿ ಹೇಗೋ ನೋಡಿಕೊಂಡು ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.